ಓಂ ಶಾಂತಿ. ಸುಪ್ರೀಂ ಟೀಚರ್ ಶಿವಬಾಬಾ ಅವರು ನಮಗೆ ಬಹಳಷ್ಟು ವರ್ಷಗಳಿಂದ ಈಶ್ವರೀಯ ಜ್ಞಾನವನ್ನ ತಿಳಿಸ್ತಾ ಓದಿಸ್ತಾ ನಾವೆಲ್ಲ ಈಶ್ವರೀಯ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ತಾ ಬಹಳಷ್ಟು ಪರಿಸ್ಥಿತಿಗಳೆಂಬ ಪೇಪರ್ಗಳನ್ನ ಪಾಸ್ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೆ ಬಾಬಾ ಅವರು ತಿಳಿಸ್ತಾರೆ, ಫೈನಲ್ ಪೇಪರ್ ಅನ್ನು ಸಹ ನಾವು ಪಾಸ್ ಮಾಡಿಕೊಂಡ್ರೆ ಒಂದು ಉನ್ನತ ಪದವಿಯನ್ನು, ದೈವಿ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ಬೋದು ಅಂತ ಹೇಳಿ. ನಮ್ಮೆಲ್ಲರ ಜೀವನದಲ್ಲಿ ಈ ಫೈನಲ್ ಪೇಪರ್ ಅಂತ ಅನ್ನೋದು ಯಾವ ರೀತಿ ಬರುತ್ತೆ, ಅದಕ್ಕೋಸ್ಕರ ಹೇಗೆ ನಾವು ತಯಾರಿಗಳನ್ನ ಮಾಡ್ಕೊಳ್ಬೇಕು, ಈ ಕ್ಲಾಸಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಬಾಬಾ ಅವರು ಅವ್ಯಕ್ತ ಮುರುಳಿಗಳಲ್ಲಿ ಆವಾಗ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಬಂದಿದ್ದಾರೆ. ಅದರ ಬಗ್ಗೆ ಇವತ್ತು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫೈನಲ್ ಪೇಪರ್ कैसे होगा, ಯಾವ ರೀತಿ ಇರುತ್ತೆ ಫೈನಲ್ ಪೇಪರ್. 1 सेकंड का होगा और एक ही प्रश्न होगा और डेट जो ड्रामा में निश्चित होगा ಅಂತಂದ್ರೆ ಫೈನಲ್ ಪೇಪರ್ ಒಂದೇ ಸೆಕೆಂಡ್ ಇಂದ ಇರುತ್ತೆ, ಒಂದೇ ಪ್ರಶ್ನೆ ಬರುತ್ತೆ. ಆದ್ರೆ ಡೇಟ್ ಮಾತ್ರ ನಮ್ಗೆ ಮೊದಲೇ ಗೊತ್ತಾಗೋದಿಲ್ಲ. ಡ್ರಾಮಾದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಯಾವ್ಯಾವ ಡೇಟ್ ಫಿಕ್ಸ್ ಆಗಿರುತ್ತೋ ಆ ಡೇಟಲ್ಲಿ, ಆ ಸೆಕೆಂಡಲ್ಲಿ ನಾವು ಪರೀಕ್ಷೆ ಕೊಡೋಕ್ಕಿರುತ್ತೆ. ಅಂದ್ರೆ ಬೇರೆ ಶಾಲೆಗಳಲ್ಲಿ ಮಕ್ಕಳಿಗೆ ಡೇಟ್ ಹೇಳಿರ್ತಾರೆ, ಇಂಥ ದಿನ ಪರೀಕ್ಷೆ ಇದೆ ಅಂತ ಹೇಳಿ. ಆದ್ರೆ ಏನ್ ಪ್ರಶ್ನೆ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಮಕ್ಕಳು ಎಲ್ಲವನ್ನೂ ಸಹ ಓದ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ನಮಗೆ ಶಿವಬಾಬಾ ಅವ್ರು ಏನ್ ಹೇಳ್ತಿದ್ದಾರೆ, ಒಂದೇ ಸೆಕೆಂಡಲ್ಲಿ ಉತ್ತರಿಸ್ಬೇಕು, ಎಕ್ಸ್ಟ್ರಾ ಸೆಕೆಂಡ್ ತಗೊಳಂಗೇ ಇಲ್ಲ, ಫೇಲ್ ಆಗ್ಬಿಡ್ತೀವಿ. ಆ 1 ಸೆಕೆಂಡಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅನ್ನೋದು ಸಹ ಹೇಳ್ತಾರೆ, ಉತ್ತರ ಏನ್ ಕೊಡಬೇಕು ಅನ್ನೋದು ಸಹ ಹೇಳ್ಕೊಡ್ತಾರೆ. ಆದ್ರೆ ಡೇಟು ಅಥವಾ ಆ ಯಾವ ಸೆಕೆಂಡ್ ನಮ್ಮ ಜೀವನದಲ್ಲಿ ಬರುತ್ತೆ ನಮಗ್ ಗೊತ್ತಿರೋದಿಲ್ಲ. ಹಾಗಾದ್ರೆ ನಾವು ಯಾವ ರೀತಿ ಇದಕ್ಕೋಸ್ಕರ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ. ಫೈನಲ್ ಪೇಪರ್ ಕಾ ಪ್ರಶ್ನೆ ಕ್ಯಾ ಹೈ, ಫೈನಲ್ ಪೇಪರ್ ಅಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅದನ್ನು ಸಹ ಬಾಬಾ ಮೊದಲೇ ತಿಳಿಸ್ಕೊಡ್ತಾ ಇದ್ದಾರೆ. ಸೆಕೆಂಡ್ ಮೇ ಫುಲ್ ಸ್ಟಾಪ್ ಲಗಾನ, ಅಂದ್ರೆ ಆ 1 ಸೆಕೆಂಡ್ ಅಲ್ಲಿ ನಾವೇನ್ ಮಾಡ್ಕೊಳ್ಬೇಕಾಗಿದೆ, ಫುಲ್ ಸ್ಟಾಪ್ ಹಚ್ಚುವಂತ. ಆ 1 ಸೆಕೆಂಡ್ ಅಂತಂದ್ರೆ ಯಾವ ಸೆಕೆಂಡು ನಾನು ಆತ್ಮ ಈ ಶರೀರದಿಂದ ಭಿನ್ನನಾಗ್ತಾ ಇದ್ದೀನಿ, ಶರೀರವನ್ನ ತ್ಯಾಗ ಮಾಡಿ ಬಾಬುವ್ರ ಹತ್ರ ಹೋಗುವ ಮೊದಲು ನಾನು ಫುಲ್ ಸ್ಟಾಪ್ ಹಾಕುವಂಥದ್ದು ಉತ್ತರಿಸೋದು. ಅಂದ್ರೆ ಏನಂತ ಫುಲ್ ಸ್ಟಾಪ್ ಹಾಕ್ಬೇಕು. ಇದರಲ್ಲಿ ನಮಗೆ ಸೆಕೆಂಡ್ ಅಟೆಂಪ್ಟ್ ಕೊಡಕ್ಕಾಗಲ್ಲ. 1 ಸೆಕೆಂಡ್ ಅಲ್ಲಿ ನನಗೆ ಫುಲ್ ಸ್ಟಾಪ್ ಹಾಕಕ್ ಬರ್ಲಿಲ್ಲ ಮನ್ಸಲ್ಲಿ ಅಂತಂದ್ರೆ ನಾವು ಫೇಲ್. ಎರಡನೇ ಸಲ ಪರೀಕ್ಷೆ, 3ನೇ ಸಲ ಪರೀಕ್ಷೆ ಅಟೆಂಪ್ಟ್ ಮಾಡಕ್ ಆಗೋದಿಲ್ಲ. ಸೊ ಏನಂತ ಫುಲ್ ಸ್ಟಾಪ್ ಹಾಕ್ಬೇಕು. ಅದರ ಜೊತೆಗೆ ಏಕರಸ ಮತ್ತು ಎವರಡಿ ಅಂತ ಸಹ ಬಾಬಾ ಅವರು ತಿಳಿಸ್ತಾರೆ. ಸೊ ಏಕರಸ ಎವರಡಿ ಅಂತಂದ್ರೆ, ಎವರಡಿ ಅರ್ಥಾತ್ ಅಭಿ ಅಭಿ ಕಿಸಿ ಭಿ ಪರಿಸ್ಥಿತಿ या वातावरण में ऑर्डर मिले कि 1 सेकंड में सर्व कर्मेंद्रियों की अधीनता से न्यारे हो, कर्मेंद्रिय जीत बन एक समर्थ संकल्प में स्थित हो जाओ. ಬಾಬಾ ಮುರಳಿಯಲ್ಲಿ ತಿಳಿಸ್ತಿದ್ದಾರೆ, ಈಗೀಗ ಯಾವುದೇ ಒಂದು ಪರಿಸ್ಥಿತಿ ಅಥವಾ ವಾತಾವರಣ ನಡೀತಾ ಇದ್ರು, ಆರ್ಡರ್ ಸಿಕ್ಕಿತು 1 ಸೆಕೆಂಡ್ ಅಲ್ಲಿ ನಾವೇನ್ ಮಾಡ್ಬೇಕು, ಸರ್ವ ಕರ್ಮೇಂದ್ರಿಯಗಳನ್ನ ಆರ್ಡರ್ ಪ್ರಮಾಣ ನಡೆಸ್ತಾ ನ್ಯಾರಾಗಿ, ಕರ್ಮೇಂದ್ರಿಯಗಳಿಂದ ನ್ಯಾರಾಗಿ, ಭಿನ್ನರಾಗಿ, ಕರ್ಮೇಂದ್ರಿಯ ಜೀತಾಗಿ ಒಂದು ಸಮರ್ಥ ಸಂಕಲ್ಪದಲ್ಲಿ ಸ್ಥಿತರಾಗ್ಬೇಕು. ಇದು 1 ಸೆಕೆಂಡ್ ಅಲ್ಲಿ ಆಗ್ಬೇಕಾಗಿದೆ. ಬಹಳಷ್ಟು ಸಮಯ ತಗೊಳ್ಲಿಕ್ಕಿಲ್ಲ, ನಮಗೆ ಅಷ್ಟು ಸಮಯನೇ ಇರಲ್ಲ. ಆತ್ಮ ಯಾವ ಸೆಕೆಂಡ್ ದೇಹ ಬಿಟ್ಟು ಹೋಯ್ತು, ಆ ಕೊನೆಯ ಗಳಿಗೆ ಏನಿದೆ, ನಾವು ಶರೀರದಿಂದ ಭಿನ್ನರಾಗಿ ಎವರೆಡಿಯಾಗಿ ಶ್ರೇಷ್ಠ ಸಮರ್ಥ ಸಂಕಲ್ಪ ಮಾಡೋದಿಕ್ ನಮಗ್ ಸಾಧ್ಯ ಆಗ್ತಿದ್ಯಾ ಚೆಕ್ ಮಾಡ್ಕೊಳ್ಳಿ. ಮತ್ತು ಏಕರಸ ಸ್ಥಿತಿ ಅಂದ್ರೆ ಅರ್ಥ ಒಂದೇ ಸಂಪನ್ನ ಮೂಡ್ನಲ್ಲಿ ಇರುವಂಥದ್ದು. ಏಕ್ ಹಿ ಸಂಪನ್ನ ಮೂಡ್ ಮೇ ರೆಹನಾ, ಬದಲಿನ ನಮ್ಮ ಮನಸ್ಸಿನ ಸ್ಥಿತಿ, ಮೂಡ್ಸ್ ಚೇಂಜ್ ಆಗ್ತಾ ಇರುತ್ತೆ. ಈ ರೀತಿ ಅಂತಿಮ ಗಳಿಗೆಯಲ್ಲಿ ಮೂಡ್ ಚೇಂಜ್ ಆಯ್ತು ಅಂತಂದ್ರೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀವಿ. ಬಾಬಾ ಒಂದು ಮುರಳಿಯಲ್ಲಿ ತಿಳಿಸಿದ್ದಾರೆ, बच्चों की मूड बदलते हुए बाबा सारा टाइम देखते रहते हैं. कभी कंफ्यूजन का मूड, कभी अटेंशन का मूड, कभी टेंशन का मूड, कभी क्वेश्चन का मूड, ऐसे मूड्स बदलते रहते हैं. ಅಂದ್ರೆ ಸಂಕಲ್ಪಗಳಲ್ಲಿ ಬಹಳ ಹಲ್ಚಲಾಗ್ತಾ ಮೂಡ್ ಪರಿವರ್ತನೆ ಆಗ್ತಾ ಇರುತ್ತೆ. ಈ ತರ ಆಗ್ಬಾರ್ದು ತಾನೆ. अभी हिलने का समय चला गया, अभी एक रस स्थिति में रहने का समय है. अभी भी अगर हिलते रहेंगे तो फाइनल पेपर में भी हिल जाएंगे. तो जन्म जन्म के लिए
ಫೇಲ್ ಹೋ ಜಾಯೆಂಗೆ. ಇದು ಮಹಾವಾಕ್ಯ. ನಾವು ಈಗ್ಲೂ ಹಲ್ಗಾಡ್ತಾ ಇದೀವಿ ಮನ್ಸಿನಲ್ಲಿ, ಏಕರ ಸ್ಥಿತಿ ಇಟ್ಕೊಳಕ್ ಆಗ್ತಿಲ್ಲ ನಮಗೆ ಅಂತಂದ್ರೆ ಫೈನಲ್ ಪೇಪರ್ ಅಲ್ಲೂ ಅಲಗಾಡ್ಬಿಡ್ತೀವಿ ಮನ್ಸಲ್ಲಿ ಮತ್ತು ಫೇಲ್ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ 1 ಸೆಕೆಂಡಿನ ಪೇಪರ್ ಅಲ್ಲಿ ಪಾಸ್ ಆಗೋದಿಕ್ಕೆ ಒಂದು ಎವರಡಿ ಸ್ಥಿತಿ ಮತ್ತೆ ಎರಡನೇದು ಏಕರಸ ಸ್ಥಿತಿ. ಆ 1 ಸೆಕೆಂಡಿನ ಪೇಪರ್ ನಲ್ಲಿ ಏನ್ ಸಮರ್ಥ ಸಂಕಲ್ಪ ಮಾಡ್ತಾ ಫುಲ್ ಸ್ಟಾಪ್ ಹಾಕ್ಬೇಕಾಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓ ಏಕ್ ಸಮರ್ಥ ಸಂಕಲ್ಪ ಕೌನ್ ಸಾ ಹೈ? ಒಂದು ಸಮರ್ಥ ಸಂಕಲ್ಪ ಯಾವುದಾಗಿದೆ? ಏಕ್ ಬಾಪ್ और मैं, तीसरी कोई बात नहीं, इसमें टिक जाना है, फिर हिलना नहीं. ನೋಡಿ ಬಾಬಾ ಹೇಳ್ತಿದ್ದಾರೆ, ಒಬ್ಬ ತಂದೆ ಮತ್ತು ನಾನು, ಮೂರನೇ ಮಾತೇ ಇಲ್ಲ. ಈ ಮಾತಲ್ಲಿ ಸ್ಥಿತರಾಗ್ಬಿಡ್ಬೇಕು ನಾವು. ಆಮೇಲೆ ಮನಸ್ಸಲ್ಲಿ ಅಂದ್ರೆ ಸಂಕಲ್ಪದಲ್ಲಿ ಅಲಗಾಡಬಾರ್ದು. ಅವ್ರ ಕುಚ್ಚ ಸಂಕಲ್ಪ ನ ಚಲೆ, ಅದು ಬಿಟ್ರೆ ಬೇರೆ ಯಾವುದೇ ಮನಸ್ಸಲ್ಲಿ ವಿಚಾರ ಬರಬಾರ್ದು. ಇಸಿ ಕೋಹಿ ಯಾದಗಾರ್ ಮೇ ನಷ್ಟೋ ಮೋಹ ಸ್ಮೃತಿ ಸ್ವರೂಪ್ ಕಹಾ ಹೇ. ಇದನ್ನೇ ಶಾಸ್ತ್ರಗಳಲ್ಲಿ ನಮ್ಮ ನೆನಪಾರ್ಥವಾಗಿ ನಷ್ಟೋ ಮೋಹ ಸ್ಮೃತಿ ಸ್ವರೂಪ ಅಂತ ಹೇಳಿ ಸಂಸ್ಕೃತದಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಓದೋರ್ಗ ಅರ್ಥ ಆಗಿಲ್ಲ, ಬಾಬಾ ನಮಗ್ ಮುರಳಿಯಲ್ಲಿ ತಿಳಿಸ್ತಾರೆ. ಎಷ್ಟು ಮಟ್ಟಿಗೆ ನಾವು ನಷ್ಟೋ ಮೋಹ ಆಗಿರ್ತೀವೋ ಅಷ್ಟು ನಾವು ಸ್ಮೃತಿ ಸ್ವರೂಪರಾಗ್ಲಿಕ್ಕೆ ಸಾಧ್ಯ. ಕೊನೆಯ ಗಳಿಗೆಯಲ್ಲಿ ಆತ್ಮ ಶರೀರ ಬಿಟ್ಟು ಹೋಗುವಾಗ ಇನ್ನೊಂದು ಮುರುಳಿಯಲ್ಲಿ ಬಾಬಾ ಹೇಳ್ತಾರೆ ನೋಡಿ, ಅಂತಮತಿ ಸೋಗತಿ. ಅಂತಿಮದಲ್ಲಿ ಶರೀರ ಬಿಡುವಾಗ ನಾನು ಆತ್ಮದ ಮತಿಯಲ್ಲಿ ಅಂದ್ರೆ ಬುದ್ಧಿಯಲ್ಲಿ, ಮನಸ್ಸು ಬುದ್ಧಿಯಲ್ಲಿ ಏನ್ ನೆನಪಿರ್ತದೋ ಅದೇ ರೀತಿ ಗತಿ ಆಗ್ಬಿಡ್ತದೆ. ಹಾಗಾದ್ರೆ ಅದು ನಮ್ಮ ಪೇಪರ್ ಅಲ್ಲಿ ಪಾಸೋ ಫೇಲೋ ರಿಸಲ್ಟ್. ಆ ಒಂದು ಕೊನೆಯ ಗಳಿಗೆಯಲ್ಲಿ ಏಕ್ ಬಾಪ್ ಅವ್ರ ಮೇ ಅಂತ ಹೇಳಿ ಮನಸ್ಸು ಬುದ್ಧಿಯಲ್ಲಿ ಸ್ಥಿರವಾಗಿ ಗಟ್ಟಿ ನಿಂತು ಬಿಟ್ರೆ ಪಾಸ್. ಆ ಕೊನೆಯ ಗಳಿಗೆಯಲ್ಲಿ ಅದು ನೆನಪಾಗದೆ ಬೇರೆ ಏನಾದ್ರೂ ನೆನಪಾಗ್ತಿದೆ ಅಂತಂದ್ರೆ ಮತ್ ಫೇಲ್ ಆಗ್ಬೇಕಾಗತ್ತೆ. ಸೊ ಆ ರೀತಿ ಪ್ರಶ್ನೆನೂ ತಿಳಿಸ್ಕೊಡ್ತಾರೆ, ಉತ್ತರನೂ ತಿಳಿಸ್ಕೊಡ್ತಿದ್ದಾರೆ ಬಾಬಾ. ಆದ್ರೆ ಡೇಟ್ ಅಥವಾ ಶರೀರ ಬಿಡುವ ಸಮಯ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಅದನ್ನ ಶಿವಬಾಬಾ ಅವರು ನಮಗೆ ಮುಂಚಿತವಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲಾ ತರದಲ್ಲೂ ಬಾಬಾ ನಮಗೆ ಪೂರ್ವ ಸಿದ್ಧತೆಗಳನ್ನ ನಮ್ಮ ಹತ್ರ ಮಾಡಿಸ್ತಿದ್ದಾರೆ. ಫುಲ್ ಸ್ಟಾಪ್ लगाने के लिए कौन कौन सी बातों का पेपर हो सकता है? ಅನೇಕ ಪರಿಸ್ಥಿತಿಗಳಲ್ಲಿ ಆವರಿಸ್ಕೊಂಡಿರ್ತೀವಿ ಆ ಸಮಯದಲ್ಲಿ. ಆದ್ರೆ ಅವೆಲ್ಲ ಪರಿಸ್ಥಿತಿಗಳ ನಡುವೆಯೂ ನನಗೆ ಫುಲ್ ಸ್ಟಾಪ್ ಹಾಕ್ಬೇಕು, ಆ ಸಂಕಲ್ಪಗಳನ್ನ ಸಮರ್ಥ ಸಂಕಲ್ಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕು ಅಂದ್ರೆ ಯಾವ ತರದ ಪೇಪರ್ಗಳು ನಮ್ಮ ಎದುರುಗಡೆ ಅಂದ್ರೆ ಪರಿಸ್ಥಿತಿಗಳೆಂಬ ಪೇಪರ್ಗಳು ನಮ್ಮ ಎದುರುಗಡೆ ಬರುತ್ತೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಕೃತಿಗೆ ಪಾಂಚೋಂ ತತ್ವೋಂಕ ವಿಕರಾಳ ರೂಪ. ಪ್ರಕೃತಿಯ 5 ತತ್ವಗಳ ವಿಕರಾಳವಾದ ಭಯಾನಕವಾದ ರೂಪಗಳು ನಮ್ಮ ಎದುರುಗಡೆ ಬರುತ್ತೆ. ನೀರಿನ ತತ್ವ, ಬೆಂಕಿ ತತ್ವ, ಗಾಳಿಯ ತತ್ವ, ಭೂಮಿ ತತ್ವ, ಏನೆಲ್ಲ ಏರುಪೇರು ಮಾಡ್ತಾ ಹೋಗುತ್ತೆ. ನಮ್ಮ ಮನಸ್ಸು ಅದೇ ಟೈಮಲ್ಲಿ ಸ್ಥಿರವಾಗಿರುತ್ತಾ, ಏಕರಸ ಎವರಡಿ ಆಗಿರುತ್ತಾ, ಅಥವಾ ನಮ್ಮ ಮನಸ್ಸು ಅಲಗಾಡುತ್ತಾ? ಎರಡನೇದಾಗಿ ಪಂಚ ವಿಕಾರೋಂಕ ವಿಕರಾಳ ರೂಪ. 5 ವಿಕಾರಗಳ ವಿಕರಾಳ ರೂಪ. ನಾವು ಯೋಗ ಮಾಡಿ ಮಾಡಿ ಮಾಯೆಯನ್ನು ಓಡಿಸ್ತಾ ಇದೀವಿ. ಮಾಯೆ ಕೊನೆಯ ಗಳಿಗೆ ತನಕ ನಮ್ ಜೊತೆ ಯುದ್ಧ ಮಾಡೋದನ್ನ ಬಿಡೋದಿಲ್ಲ ಅಂತ ಬಾಬಾ ತಿಳಿಸ್ತಾರೆ ನೋಡಿ. ಹಾಗಾಗಿ ಏನಾಗ್ತಿರುತ್ತೆ, ಈ 5 ವಿಕಾರಗಳಲ್ಲಿ ಒಂದಲ್ಲ ಒಂದು ವಿಕಾರಗಳು, ಒಂದೋ ಎರಡೋ ಮೂರು ನಮ್ಮ ಎದುರುಗಡೆ ಬರ್ತಾನೆ ಇರುತ್ತೆ. ಆ ಸಮಯದಲ್ಲಿ, ಅಂತಿಮ ಸಮಯದಲ್ಲಿ ಒಂದ್ ವೇಳೆ ಈ ವಿಕಾರಗಳನ್ನ ಜಯಿಸ್ಲಿಕ್ಕಾಗಿಲ್ಲ ಅಂತಂದ್ರು ಫೇಲ್ ಆಗ್ಬೇಕಾಗತ್ತೆ. ಇವೆಲ್ಲದಕ್ಕೂ ಬಹಳ ಕಾಲದ ಯೋಗಾಭ್ಯಾಸದ ಅವಶ್ಯಕತೆ ಇದೆ. ಮೂರನೇದಾಗಿ ತಮೋಗುಣಿ ಆತ್ಮ ಓಂಕಾವಾರ್. ಬಾಬಾ ಅವ್ರು ತಿಳಿಸ್ತಾರೆ, ಎಷ್ಟೊಂದು ಜನ ಆತ್ಮಗಳು ಶರೀರ ಬಿಟ್ಟು ಹೋಗ್ತಾ ಇದ್ದಾರೆ. ಆ ಆತ್ಮಗಳ ಪ್ರವೇಶತೆ ಆಗುವಂಥದ್ದು, ಇನ್ನೊಬ್ಬರಲ್ಲಿ ಪ್ರವೇಶ ಆಗುವಂಥದ್ದು, ಆ ಆತ್ಮಗಳು ನಮಗೆ ತೊಂದರೆ ಕೊಡುವಂಥದ್ದು, ಇಂತಹ ರೂಪದಲ್ಲೂ ಪರಿಸ್ಥಿತಿಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನಾವು ಆತ್ಮ ಎಷ್ಟು ಪವರ್ಫುಲ್ ಆಗ್ಬೇಕು, ಎಷ್ಟು ಯೋಗಿ ಆತ್ಮ ಆಗಿರ್ಬೇಕು ಅಂದ್ರೆ, ಎಷ್ಟು ನಾವು ಬಾಬಾವ್ರ ನೆನಪು ಮಾಡಿ 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 ಆತ್ಮ ಪವಿತ್ರ ಆದ್ರೆ ಬೇರೆ ಆತ್ಮಗಳ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀಳೋದಿಲ್ಲ. ನಾಲ್ಕನೇದಾಗಿ ಭಕ್ತ ಆತ್ಮ ಉಂಕಿ ಭಿನ್ನ ಭಿನ್ನ ಪುಕಾರ್. ಅಂದ್ರೆ ಅರ್ಥ, ಭಕ್ತ ಆತ್ಮಗಳು ಸಹ ದುಃಖ ಅಶಾಂತಿ ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ ಏನ್ ಮಾಡ್ತಾರೆ, ಅವರ ಇಷ್ಟ ದೇವತೆಗಳನ್ನಾಗ್ಲಿ ಪರಮಾತ್ಮನಾಗ್ಲಿ ಕರೆಯೋದು, ಪೂಜೆ ಮಾಡೋದು, ಬೇಡೋದು, ಅಷ್ಟು ದುಃಖದಲ್ಲಿ ಅವ್ರು ಕೇಳೋ ಕೂಗೋವಾಗ ಕರೆಯುವಾಗ
ನಾವು ಆತ್ಮಗಳೇನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಮನ್ಸಾ ಸೇವೆ ಮಾಡಿ ಸುಖ ಶಾಂತಿಯ ವೈಬ್ರೇಷನ್ಸ್ ಕಳಿಸ್ಬೇಕಾಗತ್ತೆ. ಆದ್ರೆ ಅದು ಬಿಟ್ಟು ಕೆಲವೊಮ್ಮೆ ಏನಾಗ್ಬಿಡ್ತದೆ ಅಂದ್ರೆ ಅವರಷ್ಟು ದುಃಖ ಶಾಂತಿಯಲ್ಲಿರುವಾಗ ನಮ್ಮ ಮನಸ್ಸು ಅಲಗಾಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಹೀಗೆಲ್ಲ ಯಾಕಾಗ್ತಿದೆ, ಇವರಿಷ್ಟು ದುಃಖದಲ್ಲಿದಾರಲ್ಲ, ಇವರಿಷ್ಟು ಕಷ್ಟದಲ್ಲಿದಾರಲ್ಲ, ಇವ್ರಿಗೆ ಹೇಗ್ ಮುಕ್ತಿ ಕೊಡ್ಸೋಣ ಅಂದ್ರೆ ಅವ್ರ ಪರಿಸ್ಥಿತಿ ನೋಡಿ ನಮ್ಮ ಮನಸ್ಸು ವಿಚಲಿತ ಆಗ್ತಾ ಇದೆ ಅಂದ್ರೆ ನಮಗ್ ಫುಲ್ ಸ್ಟಾಪ್ ಹಾಕಕ್ಕೆ ಮತ್ತೆ ಬಹಳ ಕಷ್ಟ ಆಗ್ಬಿಡುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಇಂತಹ ವಿಷಯಗಳ ಪ್ರಭಾವ ಬೀಳಬಾರದು. ನಮ್ಮ ಮನಸ್ಸು ಸದಾ ಎವರೆಡಿ ಮತ್ತು ಏಕರಸ ಸ್ಥಿತಿಯಲ್ಲಿದ್ರೆ ಮಾತ್ರ ಕೊನೆಯ ಕ್ಷಣದಲ್ಲಿ ನಮಗೆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ, ಸಮರ್ಥ ಸಂಕಲ್ಪ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೊನೆಯ 5ನೇದಾಗಿ ನಾವು ಕೇಳ್ಬೇಕಾಗಿರುವಂಥದ್ದು ಪುರಾಣೆ ಸಂಸ್ಕಾರೋಂಕವಾರ. ನೋಡಿ, ನಮ್ಮದೇ ಹಳೆಯ ಸಂಸ್ಕಾರಗಳ ಯುದ್ಧ ನಡೀತದೆ. ಯಾವುದದು ಹಳೆಯ ಸಂಸ್ಕಾರಗಳು? ನೋಡಿ, ನಾವು ದ್ವಾಪರ ಯುಗದಿಂದ ದೇಹಾಭಿಮಾನದಲ್ಲಿ ಬಂದಾಗ ಏನೇನೋ ರಾವಣನ ಮಾಯೆಯ ಸಂಸ್ಕಾರಗಳು ನಮ್ಮಲ್ಲಿ ಧಾರಣೆ ಆಯ್ತು ದೇಹಾಭಿಮಾನದ ಕಾರಣ. ಆ ಸಂಸ್ಕಾರಗಳು ಇವತ್ತು ನಮ್ಮಲ್ಲಿ ಇನ್ನೂ ಮನೆ ಮಾಡ್ಕೊಂಡು ಕೂತಿದೆ. ಇನ್ನೂ ಸಂಪೂರ್ಣವಾಗಿ ನಾವು ದೇಹಿ ಅಭಿಮಾನಿ ಸ್ಥಿತಿಯನ್ನ ಪಡ್ಕೊಂಡಿಲ್ಲ. ಮಧ್ಯೆ ಮಧ್ಯೆ ಪುನಃ ದೇಹಾಭಿಮಾನದಲ್ಲಿ ಬರ್ತೀವಿ. ಆಗೇನಾಗತ್ತೆ, ಒಳಗಡೆ ಇರೋ ಆಸುರಿ ಸಂಸ್ಕಾರಗಳ ಯುದ್ಧ ನಡೆಯಕ್ ಶುರುವಾಗುತ್ತೆ. ತಿಳ್ಕೊಳ್ಳಿ, ಕೊನೆಯ ಗಳಿಗೆಯಲ್ಲಿ ಈ ಆಸುರಿ ಸಂಸ್ಕಾರಗಳು ನಮ್ಮಲ್ಲಿ ಪ್ರಕಟ ಆಯ್ತು ಅಂತಂದ್ರೆ ಅಂತಿಮ ಸೆಕೆಂಡ್ ಅಲ್ಲಿ ಪಾಸ್ ಮಾಡ್ಕೊಳಕ್ಕಾಗತ್ತಾ ಪೇಪರ್? ಸೊ ಅದಕ್ಕೋಸ್ಕರ ನಾವೀಗೇನ್ ಮಾಡ್ಬೇಕು, ಹಳೆಯ ಸಂಸ್ಕಾರಗಳು ಯಾವ್ಯಾವ ರೂಪದಲ್ಲಿ ನಮ್ಮ ಮುಂದೆ ಎದುರುಗಡೆ ಬರ್ಬೋದು, ನಮ್ ಜೊತೆ ಯುದ್ಧ ಮಾಡ್ಬೋದು, ಇದನ್ನು ಸಹ ನಾವೀಗ ತಿಳ್ಕೊಳ್ಳೋಣ. ಯಾಕೆ ಅಂದ್ರೆ ನಾವ್ ಇದೆಲ್ಲವನ್ನು ಈಗ ಪಾರ್ ಮಾಡ್ಕೊಂಡು ರೆಡಿ ಆಗ್ಬೇಕಾಗಿದೆ. ಒಂದು ಕರ್ಮಭೋಗದ ರೂಪದಲ್ಲಿ ಬರುತ್ತೆ. ನಮ್ಮದೇ ಅನೇಕ ಹಳೆಯ ಕರ್ಮಗಳು, ಪಾಪ ಕರ್ಮಗಳೇನ್ ಮಾಡಿದೀವಿ ಅದನ್ನ ಶಾರೀರಿಕವಾಗಿ ಭೋಗಿಸುವಂತಹ ಪರಿಸ್ಥಿತಿಗಳು ನಮ್ಮ ಎದುರುಗಡೆ ಬರುತ್ತೆ. ಇವೆಲ್ಲನೂ ಪರಿಸ್ಥಿತಿ ಎಂಬ ಪೇಪರ್ ನಾವು ಅವಾಗವಾಗ ಪಾಸ್ ಮಾಡ್ಕೊಳ್ತಾ ಬಂದಿದೀವಿ. ಕೊನೆಯ ಪರೀಕ್ಷೆಯಲ್ಲೂ ಇದನ್ನ ಪಾಸ್ ಮಾಡ್ಕೊಳ್ಳೇಬೇಕಾಗಿದೆ. ಕರ್ಮ ಶರೀರದ ಭೋಗನೆ ಇದ್ದಾಗ್ಲೂ ಸಹ ಬಾಬುರ್ ನೆನ್ಪಲ್ಲಿ ಅದನ್ನ ಪಾಸ್ ಮಾಡ್ಕೊಳ್ಳೇಬೇಕು ವಿನಾ ಅದಕ್ಕೆ ನಾವು ದುಃಖಿಸಿ ಬೇಜಾರು ಮಾಡಿ ಹತ್ತು ಕರೆದು ನಾವು ಅದನ್ನ ಪಾಸ್ ಮಾಡ್ಕೊಳಕ್ಕಾಗೋದಿಲ್ಲ. ಅಳ್ತಾ ಇದೀವಿ, ಬೇಜಾರು ಮಾಡ್ಕೊಳ್ತಿದೀವಿ ಅಂದ್ರೇನೆ ಅರ್ಥ ನಾವು ಫೇಲ್ ಆಗ್ತಿದೀವಿ ಅಂತ ಹೇಳಿ. ಸೊ ಮತ್ತೆ 2ನೇದಾಗಿ ಹಾರಖಾನ, ಸೋಲುವಂತ ಸಂಸ್ಕಾರ. ಕೈ ಬಿಟ್ಬಿಡ್ತೀವಿ, ಅಯ್ಯೋ ನಮ್ ಕೈಲಾಗಲ್ಲಪ್ಪ, ನಮ್ಗ್ ಬಹಳ ಕಷ್ಟ ಆಗ್ತಿದೆ, ನಾವು ಮಾಡಕ್ಕಾಗೋದಿಲ್ಲ, ನಮಗ್ ಸಿಗೋದಿಲ್ಲ. ಸೊ ಈ ರೀತಿ ನಮ್ಗೆ ಸೋಲುವಂತ ಸಂಸ್ಕಾರವು ದ್ವಾಪರ ಯುಗದಿಂದಲೇ ನಮ್ಮಲ್ಲಿ ಡೆವಲಪ್ ಆಗಿದೆ. 3ನೇದಾಗಿ ಕರ್ಮ ಸಂಬಂಧಗಳ ಬಂಧನ. ಲೌಕಿಕ ಪರಿವಾರದ ಸಂಬಂಧಿಕರದ್ದು ಬಂಧನ ಆಗಿದೆ. ತಿಳ್ಕೊಳ್ಳಿ, ನಮ್ಮವರು ಅಂತ ಹೇಳಿ, ಮೇರಾ ಅಂತ ಹೇಳಿ ಇವೆಲ್ಲವೂ ಏನಾಗಿದೆ, ಸಂಬಂಧಗಳು ಬಂಧನ ಆಗಿದೆ. ಈ ಬಂಧನವು ಕೂಡ ನಮಗೆ ಕೊನೆಯ ಸಮಯದಲ್ಲಿ ನಮಗೆ ತೊಂದರೆ ಕೊಡುತ್ತೆ. ನಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಪೇಪರ್ ಅಲ್ಲಿ ಪಾಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ಏನಿದೆ ಬೇಡದ್ದು, ನಮಗೆ ಅನಗತ್ಯವಾದದ್ದು ಸಹ ಮನಸ್ಸಿನಲ್ಲಿ ಬೇಕಾದಷ್ಟು ನಡೀತದೆ. ಅದಕ್ಕೋಸ್ಕರ ಎಷ್ಟು ಅಟೆನ್ಷನ್ ಇಟ್ಕೊಳ್ಬೇಕು. ವ್ಯರ್ಥ, ಬಾಬಾ ಹೇಳ್ತಾರೆ, ಬುರಾನ ದೇಖ್ನ ಸೋಚಿನ ನ ಕರ್ನ. ಸೊ ಅಂದ್ರೆ ಯಾವುದು ಕೆಟ್ಟದ್ದು ಯೋಚನೆ ಮಾಡೋದು ಅಥವಾ ಕೇಳುವುದು, ಮಾತನಾಡುವುದು, ಇದೆಲ್ಲವನ್ನು ನಿಲ್ಲಿಸಿ ಅಂತ ಯಾಕೆ ಹೇಳ್ತಾರೆ? ಅದ್ ಮಾಡ್ತಾ ಇದ್ರೆ ಮನಸ್ಸಲ್ಲಿ ಬರೀ ವ್ಯರ್ಥನೆ ನಡೀತಾ ಇರುತ್ತೆ. ಈ ಸಂಸ್ಕಾರಗಳು ಕೊನೆಯಲ್ಲಿ ನಮಗೆ ಮೋಸ ಮಾಡಬಹುದು. ಸಂಘದೋಷ, ಲೌಕಿಕದಲ್ಲಿ ನಾವು ನೋಡ್ತೀವಿ ಎಷ್ಟೊಂದು ನಮಗೆ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮದೇ ಲೌಕಿಕ ಪರಿವಾರದ ಸಂಬಂಧಿಕರಿರ್ಬೋದು. ನಾವು ಅವರ ಸಂಘದಲ್ಲಿ ಹೆಚ್ಚೆಚ್ಚು ಹೋದಷ್ಟು ಏನಾಗ್ತದೆ, ಅವರ ಮಾತಿಗೆ ನಾವು ವಶರಾಗ್ತಾ ಹೋಗ್ತೀವಿ, ಮರುಳಾಗ್ತಾ ಹೋಗ್ತೀವಿ. ಸಂಘದೋಷದಲ್ಲಿ ಅನ್ನದೋಷ್, ವಾಣಿಕ ದೋಷ್, ಕರ್ಮಕ ದೋಷ್ ಇವೆಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಸರಿ, ಸಂಬಂಧಿಕರಲ್ವಾ, ಒತ್ತಾಯ ಮಾಡಿದ್ರು ಅಂತ ಹೇಳಿ ಅವ್ರು ಕೊಟ್ಟಿದ್ದು ಊಟನ, ಅಡಿಗೆನ ಊಟ ಮಾಡಿದ್ವಿ, ಅನ್ನದೋಷ ಆಯ್ತು. ಅವ್ರ ಮಾತಿಗೆ ಮರುಳಾಗಿ ಅವ್ರು ಹೇಳಿದಂಗ್ ಮಾಡ್ಕೊಂಡು ಹೋದ್ವಿ, ಸೊ ವಾಣಿಕ ದೋಷ ಆಯ್ತು. ಅವರ ಕರ್ಮಕ್ಕೆ ಪ್ರಭಾವಿತರಾದ್ವಿ, ಕರ್ಮದೋಷ ಆಯ್ತು. ಅವ್ರು ಮಾಡಿದಂಗ್ ನಾವು ಕರ್ಮ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈ ರೀತಿ ಸಂಘ ದೋಷದಲ್ಲಿ ಬರುವುದು ಸಹ ದ್ವಾಪರ ಯುಗದಿಂದಲೇ ಶುರುವಾಗಿರುವಂತ ಒಂದು ಹಳೆಯ ಸಂಸ್ಕಾರ ನಮ್ಮಲ್ಲಿ ಮನೆ ಮಾಡ್ಕೊಂಡು ಕೂತಿದೆ. ಇನ್ನು ಆಲಸ್ಯ ಅಂತೂ ಕೇಳೋದೇ ಬೇಡ. ಎಲ್ಲರಲ್ಲೂ ಈ ಒಂದು ಆಲಸ್ಯದ ಭೂತ ಅವಾಗವಾಗ ಸೇರ್ಕೊಳ್ತಾ ಇರುತ್ತೆ.
ಈಗ ನೋಡಿ ಕೊರೋನಾ ಟೈಮಲ್ಲಿ ಏನಾಗ್ಬಿಟ್ಟಿದೆ, ಯಾರಿಗೂ ಸೆಂಟ್ರಿಗೆ ಬರಕ್ ಆಗ್ತಿಲ್ಲ, ಮುರಳಿ ಕ್ಲಾಸ್ ಬಾಯ್ಕಾಯ್ದ ಬಂದು ಕೇಳಕ್ ಆಗ್ತಿಲ್ಲ. ಸೊ ಮನೇಲಿ ಕುತ್ಕೊಂಡಿದೀವಿ ಅಂದಾಗ ಕೆಲವರಿಗೆ ಆಲಸ್ಯ ಬಂದ್ಬಿಟ್ಟಿದೆ. ಮುರಳಿ ಕೇಳಿದ್ರೆ ಕೇಳಿದ್ರು, ಇಲ್ಲ ಅಂದ್ರೆ ಬಿಟ್ಬಿಟ್ರು, ಯೋಗ ಮಾಡಿದ್ರೆ ಮಾಡಿದ್ರು, ಇಲ್ಲ ಅಂದ್ರೆ ಮಾಡೇ ಇಲ್ಲ. ಸೊ ಈ ರೀತಿ ಒಂಥರ ಆಲಸ್ಯ ಶುರುವಾಗ್ಬಿಡುತ್ತೆ. ಸೊ ಇದು ಕೂಡ ನಮ್ಮಲ್ಲಿ ಹಳೆಯ ಸಂಸ್ಕಾರ. ಕೊನೆಯದಾಗಿ ವಿಸ್ಮೃತ್ ಗುಣ, ಮರ್ತ್ ಹೋಗುವಂತ ಸಂಸ್ಕಾರ. ಹೇಗೆ ಹೇಳ್ತಾರಲ್ಲ, ಕೆಲವು ಕೆಲಸ ಇವತ್ತು ಮಾಡ್ಬೇಕಿತ್ತು ಮರ್ತು ಹೋಯ್ತು, ಏನೋ ತರಬೇಕಿತ್ತು ಹೇಳಿದ್ರು ಅದ್ರ ತರಕ್ ಮರ್ತು ಹೋಯ್ತು. ಅದೇ ರೀತಿ ಮುರಳಿ ಪಾಯಿಂಟ್ಸ್ ಮರ್ತು ಹೋಗ್ಬಿಟ್ರೆ ಏನಾಗತ್ತೆ? ಬಾಬಾ ವಿದ್ಯೆ ಓದಿಸ್ತಾ ಇದ್ದಾರೆ, ವಿದ್ಯೆಯನ್ನೇ ಮರ್ತು ಹೋದ್ವಿ, ಓದಿಸುವ ಟೀಚರನ್ನೇ ಮರ್ತು ಹೋದ್ವಿ, ಇಡೀ ದಿನ ನೆನಪೇ ಇಲ್ಲ. ಸೊ ಆವಾಗ ಕೊನೆಯ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಮಾತುಗಳದ್ದು ಏನಿದೆ, ಹಳೆಯ ಸಂಸ್ಕಾರಗಳನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೇಬೇಕು. ಟೆನ್ಷನ್ ಇಟ್ಕೊಂಡ್ರೆ ಖಂಡಿತ ಸಾಧ್ಯ ಆಗುತ್ತೆ. फाइनल पेपर में पास होने के लिए कौन सी धारणाएं चाहिए? ಏನೇನ್ ಧಾರಣೆಗಳು ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕು? ಇದನ್ನು ಸಹ ಅವ್ಯಕ್ತ ಮುರುಳಿಗಳಲ್ಲಿ ನಮಗೆ ಸುಪ್ರೀಂ ಟೀಚರ್ ಓದಿಸಿದ್ದಾರೆ. ಮೊದಲನೇ ಧಾರಣೆ ನಾನು ಮನಸ್ಸಲ್ಲಿ ಮಾಡ್ಕೊಳ್ಬೇಕು, ಇದೆಲ್ಲ ಮನಸ್ಸಲ್ಲಿ ಮಾಡ್ಕೊಳ್ಳುವಂತ ಧಾರಣೆಗಳು ತಾನೆ. ಸೊ ಮೊದಲನೇ ಧಾರಣೆ ನಾವು ಮಾಡ್ಕೊಳ್ಬೇಕು, ನಥಿಂಗ್ ನ್ಯೂ, ಹೊಸದೇನು ಇಲ್ಲ, ಎಲ್ಲವೂ ಸಹ ಹಳೆದೆ. ಅಂದ್ರೆ ಕಲ್ಪ ಪೆಹಲೆ ವಾಲಿ ಪುರಾನಿ ಬಾತೆ. ಏನೇ ಪರಿಸ್ಥಿತಿ ನಮ್ಮ ಎದುರುಗಡೆ ಬಂದ್ರೂ ಸಹ ಯಾಕಾಯ್ತು ಏನಾಯ್ತು ಅಂತ ಕೇಳೋದ್ರ ಬದಲಿಗೆ, ಅಯ್ಯೋ ಇದೆಲ್ಲನೂ ಹಿಂದೆಯೂ ಆಗಿತ್ತು, ಪ್ರತಿಕಲ್ಪದಲ್ಲಿಯೂ ಆಗಿತ್ತು, ಪ್ರತಿಕಲ್ಪದಲ್ಲಿಯೂ ನಾವಿದನ್ನ ಪಾರ್ ಮಾಡ್ಕೊಳ್ತಾ ಬಂದಿದ್ದೀವಿ. ಬಾಬಾ ಹೇಳ್ತಾರಲ್ಲ, ಕಲ್ಪ ಕಲ್ಪಕ್ಕೆ ವಿಜಯಿ ಆತ್ಮ ಎಂಬೋ. ಸೊ ಇದು ನಮಗೆ ಸದಾ ನೆನಪಿದ್ದಾಗ ಏನಾಗತ್ತೆ, ಏನೇ ಮಾತು ಬಂದ್ರು ಹೀಗೂ ಆಯ್ತಾ, ನನ್ನ ಜೀವನದಲ್ಲೂ ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಯೋಚನೆ ಮಾಡೋದ್ರ ಬದಲಿಗೆ, ಬಾಬಾ ಇದೇನು ಹೊಸದಲ್ಲ. ಸೊ ಈ ರೀತಿ ಸ್ಮೃತಿ ಇದ್ದಾಗ ನಮ್ಮ ಜೀವನ ಏನಾಗುತ್ತೆ, ಗೃಹಸ್ಥದಲ್ಲಿದ್ರೂ ಸಹ ನಾವು ಕಮಲ ಪುಷ್ಪ ಸಮಾನ ಜೀವಿಸ್ಲಿಕ್ಕಾಗತ್ತೆ. ಕಮಲದ ಹೂ ಏನಿರುತ್ತೆ ಅದು ಮೇಲಿರುತ್ತೆ, ನೀರು ಕೆಳಗಡೆ ಇರುತ್ತೆ. ಅದೇ ರೀತಿ ಪರಿಸ್ಥಿತಿ ಕೆಳಗಡೆ ನಾವು ಕಮಲ ಪುಷ್ಪನ ಹಾಗೆ ಮೇಲೆಲ್ಲಿರ್ತೀವಿ, ಮೇಲೆ ಶುಭಾಬುರ ಜೊತೆ ಇರ್ತೀವಿ. ಅಂದ್ರೆ ಅರ್ಥ, ನಮ್ಮ ಮನಸ್ಸು ಬುದ್ಧಿ ಸದಾ ಪರಮಾತ್ಮನ ಜೊತೆ ಕನೆಕ್ಟೆಡ್ ಆಗಿರ್ತದೆ. ಪರಿಸ್ಥಿತಿಗಳೆಂಬ ವಿಷಯಗಳಲ್ಲಿ, ಪೇಪರ್ಗಳಲ್ಲಿ ಬುದ್ಧಿ ಹೋಗೋದೇ ಇಲ್ಲ, ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ. ಅದರ ಬದಲಿಗೆ ಶಿವಬಾಬುರ ನೆನಪು ಮಾಡ್ತಾ ಇರ್ತೀವಿ. ಆಗ ಬಾಬಾ ಹೇಳ್ತಾರೆ, ಪಹಾಡ್ ಬಿ ರಾಯಿ ತೋ ಕ್ಯಾ ರೂಯಿ ಬಂಜಾಯಿಗ. ಬೆಟ್ಟದಂತ ದೊಡ್ಡ ಪರಿಸ್ಥಿತಿ ಇದ್ರು ಏನಂತೆ, ಅದು ಸಾಸಿವೆ ಕಾಳು ಅಲ್ಲ, ಹತ್ತಿಯ ಸಮಾನ ಹಗುರ ಆಗ್ಬಿಡ್ತದೆ. ಬಾಬಾವ್ರ ನೆನಪಿಂದ ಎಲ್ಲವೂ ಸಮಾಧಾನದಲ್ಲಿ ಪರಿವರ್ತನೆ ಆಗ್ಬಿಡ್ತದೆ. ಎರಡನೇದಾಗಿ ನಿಶ್ಚಯ ಬುದ್ಧಿ. ಕೇಳಿದೀವಲ್ಲ, ನಿಶ್ಚಯ ಬುದ್ಧಿ ಅಂದ ತಕ್ಷಣ ನಮ್ಗೆ ಸ್ಲೋಗನ್ ನೆನಪಾಗ್ಬಿಡುತ್ತೆ, ನಿಶ್ಚಯ ಬುದ್ಧಿ ವಿಜಯಂತಿ. ಅಂದ್ರೆ ಬಾಬಾ 4 ಪ್ರಕಾರದ ನಿಶ್ಚಯದ ಮಾತನ್ನ ಅನೇಕ ಮುರುಳಿಗಳಲ್ಲಿ ಹೇಳಿದ್ದಾರೆ, ನಾವು ಕೇಳಿದೀವಿ ಸಹ. ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. 4 ಮಾತುಗಳು ಯಾವುದು? ಸ್ವಯಂನಲ್ಲಿ ನಿಶ್ಚಯ, ಬಾಬೋರಲ್ಲಿ ನಿಶ್ಚಯ, ಪರಿವಾರದಲ್ಲಿ ನಿಶ್ಚಯ, ಡ್ರಾಮಾದಲ್ಲಿ ನಿಶ್ಚಯ. ಈ 4 ಮಾತುಗಳ ಜೊತೆಗೆ ಬಾಬಾ ಅನೇಕ ಮುರುಳಿಗಳಲ್ಲಿ ತಿಳಿಸ್ತಾರೆ, बाबा ऑलमाइटी के सामने कितनी भी बड़ी परिस्थिति हो वो चींटी के समान है, इसीलिए कभी नहीं सोचो क्या होगा, कैसे होगा, कहाँ रहेंगे, क्या खाएंगे, ऐसे नहीं सोचो. जब बाप के बने हैं तो बाप जिम्मेवार है, सच्चे दिल के साथी बाप है. तो इसीलिए जब तक बाप है तब तक कोई भूखे नहीं रह सकते. ये तो एक छोटा सा टेस्ट पेपर है कि देखे कहाँ तक बच्चों में निश्चय है, इसीलिए जो होगा अच्छा ही होगा. ಬಾಬಾ ಮುರುಳಿಯಲ್ಲಿ ಇದನ್ನೆಲ್ಲ ತಿಳಿಸಿದ್ದಾರೆ, ನಾವು ಕೇಳಿದೀವಿ ಸಹ. ಅದಕ್ಕೋಸ್ಕರ ನಿಶ್ಚಯ ಇದ್ದವ್ರಿಗೆ ಸದಾ ವಿಜಯ ಇದ್ದೇ ಇದೆ. ಮೂರನೇದಾಗಿ ನಿರ್ಭಯತೆಯ ಗುಣ. ಪರಿಸ್ಥಿತಿ ನೋಡಿದ ತಕ್ಷಣ ನಾವು ಹೆದರ್ಕೊಳ್ಳುವಂತಹ ಅಭ್ಯಾಸವು ನಮಗಿದೆ. ಹಾಗಾಗಿ ನಾವೀಗ ಹೆದರ್ಕೊಳ್ಳೋ ಮಾತೇ ಬೇಡ. ಯಾಕೆಂದ್ರೆ ಭಗವಂತ ನಮ್ ಜೊತೆ ಇದ್ದಾರೆ. ಬಾಪ್ ಬಡ ಯಾ ಬಾತ್ ಬಡಿ, ಬಾಬಾ ಕೇಳ್ತಾರೆ ತಾನೆ. ಅದಕ್ಕೆ ಸದಾ ನಾವು ಸ್ಮೃತಿ ಇಟ್ಕೋಬೇಕು, ಮೇರಾ ಬಾಪ್ ಬಡಾ ಬಾಪ್, ಪರಿಸ್ಥಿತಿ ಇಸ್ಕೆ ಆಗೆ ಕುಚ್ ಬಿ ನಹೀ. ಅದಕ್ಕೋಸ್ಕರ ಏನೇ ಮಾತು ಬಂದ್ರು
ಕೇವಲ ಇದು ಟೆಸ್ಟ್ ಪೇಪರ್ ಅನ್ನೋದು ನಮಗೆ ಸ್ಮೃತಿ ಇರಬೇಕು. ನಡೀತಾ ಓಡಾಡ್ತಾ ನಮ್ಗೆ ಏನೇ ಮಾತು ಬಂದ್ರು ನೆನ್ಪಾಡ್ಬೇಕು, ಮೇರಾ ಪೇಪರ್ ಚಲ್ ರಹಾ ಹೇ. ಸಣ್ಣ ಸಣ್ಣ ಪುಟ್ಟ ಪೇಪರ್ಗಳಲ್ಲಿ ನಾವು ಪಾಸ್ ಮಾಡ್ಕೊಳ್ತಾ ಹೋದ್ರೆ ತಾನೇ ಫೈನಲ್ ಪೇಪರ್ ಅಲ್ಲಿ ಪಾಸ್ ಆಗಕ್ಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಒಂದು ಮುರಳಿಯಲ್ಲಿ ಬಾಬಾ ಹೇಳಿದ್ರು, ಇವೆಲ್ಲ ಸಣ್ಣ ಪೇಪರ್ಗಳಲ್ಲಿ ಪಾಸ್ ಆಗಿದ್ದು ಫೈನಲ್ ಮಾರ್ಕ್ಸ್ ಅಲ್ಲಿ ಆಡ್ ಆಗತ್ತೆ, ಫೈನಲ್ ಪೇಪರ್ ಅಲ್ಲಿ ಮಾರ್ಕ್ಸ್ ಜಮಾ ಆಗತ್ತೆ. ಅದಕ್ಕೋಸ್ಕರ ಅಟೆನ್ಷನ್ ಇಟ್ಕೊಂಡು ಪೇಪರ್ಗಳಲ್ಲಿ ಪಾಸ್ ಆಗ್ತಾ ಹೋಗಿ. 4ನೇ ಅಭ್ಯಾಸ ಸ್ವಮಾನಗಳ ಅಭ್ಯಾಸ. ಎಷ್ಟೊಂದು ಮುರಳಿಯಲ್ಲಿ ಬಾಬಾ ಮುರಳಿ ನುಡಿಸುವಾಗ ಸ್ವಮಾನಗಳ ಬಗ್ಗೆ ತಿಳಿಸ್ತಾರೆ. ಮುಖ್ಯವಾಗಿ ಅಭ್ಯಾಸ ಮಾಡಬೇಕಾಗಿರೋದು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಹೂಂ. 2ನೇದು ಮಾಸ್ಟರ್ ನಾಲೆಜ್ ಫುಲ್ ಹೂಂ. ಸರ್ವಶಕ್ತಿವಾನ್ ಅಂದ ತಕ್ಷಣ ನಮಗೆ ಇಷ್ಟೊಂದು ಶಕ್ತಿಗಳ ಅನುಭವ ಮಾಡಕ್ಕಾಗುತ್ತೆ. ಪರಿಸ್ಥಿತಿಗಳು ಬಂದಾಗ ಶಕ್ತಿಗಳ ಅವಶ್ಯಕತೆ ಇದ್ದೇ ಇದೆ. 2ನೇದಾಗಿ ಮಾಸ್ಟರ್ ನಾಲೆಜ್ ಫುಲ್ ಅಂತ ಹೇಳಿದ್ರೆ ಅರ್ಥ, ಭಗವಂತನ ಬುದ್ಧಿಯಲ್ಲಿ ಎಷ್ಟು ನಾಲೆಜ್ ಇದೆಯೋ ಅಷ್ಟು ನಾಲೆಜ್ ನಮಗೆ ಬಾಬಾ ತಿಳಿಸ್ಬಿಟ್ಟಿದ್ದಾರೆ. ಯಾವಾಗ ನಾವು ಮಾಸ್ಟರ್ ನಾಲೆಜ್ ಫುಲ್ ಸ್ವಮಾನದ ಪ್ರಾಕ್ಟೀಸ್ ಮಾಡ್ತೀವಿ, ನಮ್ಮ ಜ್ಞಾನದ 3ನೆಯ ನೇತ್ರ ಏನಿದೆ ಸಂಪೂರ್ಣವಾಗಿ ತೆರೆದು ಬಿಟ್ಟಿದೆ ಅಂತ ಅರ್ಥ. ಯಾವುದು ಇವೆರಡು ಕಣ್ಣಿಗೆ ಕಾಣಿಸೋದಿಲ್ವೋ ಅದು 3ನೇ ಕಣ್ಣಿಗೆ ಎಲ್ಲ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿ ಹೇಗೆ ಅಂತಂದ್ರೆ, ಈಗ ಕಾಯಿಲೆ ಬರೋದಿದ್ರೆ, ಒಂದು ಜ್ವರನೇ ಬರೋದಿದೆ ಅನ್ಕೊಳ್ಳಿ, ಮೊದಲೇ ಅದರ ಲಕ್ಷಣಗಳು ಕಾಣಿಸ್ತಾ ಇದೆ. ಬುಖಾರ್ಗೆ ಪೇಲೆಕಿ ನಿಶಾನಿ ಅಂತ. ಸ್ವಲ್ಪ ಶೀತ ಕೆಮ್ಮು ಗಂಟಲು ನೋವು ಎಲ್ಲ ಶುರು ಆಯ್ತು ಅಂದ ತಕ್ಷಣ ನಮ್ಗೆ ಅಂದಾಜಾಗುತ್ತೆ ನಾಳೆ ಜ್ವರ ಬರ್ಬೋದು ಅಂತ ಹೇಳಿ. ಅಥವಾ ಹೇಳ್ತಾರೆ ತುಫಾನ್ಗೆ ಪೆಹಲೇಕಿ ಸನ್ನಾಟ. ಒಂದು ಬಿರುಗಾಳಿ ಜೋರಾಗಿ ಬರೋದಿದ್ರೆ ಮೊದಲೇ ಬಹಳ ಸೈಲೆಂಟ್ ಆಗ್ಬಿಡುತ್ತಂತೆ ವಾತಾವರಣ ಎಲ್ಲ. ಅವಾಗ ಅಂದಾಜಾಗ್ಬಿಡುತ್ತೆ, ಹಕ್ಕಿಗೂ ಪ್ರಾಣಿ ಪಕ್ಷಿಗಳಿಗೂ ಅಂದಾಜಾಗ್ಬಿಡುತ್ತೆ ಏನೋ ಒಂದು ದೊಡ್ಡ ತುಫಾನ್ ಬರ್ಲಿಕ್ಕಿದೆ ಅಥವಾ ಅನಾಹುತ ಆಗ್ಲಿಕ್ಕಿದೆ ಅನ್ನೋದು ಅಂದಾಜಾಗ್ಬಿಡುತ್ತೆ. ಹಾಗೆ ನಮ್ಮ ಜ್ಞಾನದ 3ನೇ ನೇತ್ರ ಸಂಪೂರ್ಣವಾಗಿ ತೆರೆದಿದ್ರೆ ನಮ್ಮ ಆತ್ಮಕ್ಕೆ ಮೊದಲೇ ಮುಂದಕ್ಕಾಗುವಂಥದ್ದು ಫ್ಯೂಚರ್ ಮೊದಲೇ ನಮಗೆ ಗೊತ್ತಾಗ್ಬಿಡುತ್ತೆ, ನಾಳೆ ಈ ರೀತಿ ಪರಿಸ್ಥಿತಿ ನಮ್ಮ ಎದುರುಗಡೆ ಬರ್ಲಿಕ್ಕಿದೆ. ಸೊ ನಾವು ಮೊದಲೇ ಎವರ್ ರೆಡಿಯಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ಸ್ವಮಾನಗಳ ಅಭ್ಯಾಸ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದು ಸಾಕ್ಷಿ ದೃಷ್ಟ. ಎಲ್ಲಾ ಘಟನೆಗಳನ್ನ, ದೃಶ್ಯಗಳನ್ನ, ಡ್ರಾಮಾದ ಸೀನ್ಸ್ ಅನ್ನ ಹೇಗ್ ನೋಡ್ಬೇಕು ನಾವು? ಸಾಕ್ಷಿಯಾಗಿ ನೋಡ್ಬೇಕಾಗಿದೆ. ಆಡಿಯನ್ಸ್ ತರ ಕುತ್ಕೊಂಡು ನೋಡ್ಬೇಕಾಗಿದೆ. ನಮ್ ಪಾರ್ಟ್ ಏನಿದೆ ನಾವು ಮಾಡ್ತಾ ಹೋಗೋದು, ಬಾಕಿಯವ್ರ ಪಾರ್ಟ್ ಎಲ್ಲ ಹೇಗ್ ನೋಡ್ಬೇಕು? ಆಡಿಯನ್ಸ್ ಆಗಿ ನೋಡ್ಬೇಕು. ಕೆಲವ್ರದ್ದು ದರ್ದನಾಕ್ ಪಾರ್ಟ್ ಇದೆ, ದುಃಖದ ಪಾರ್ಟ್ ಇದೆ, ರಮಣೀಕವಾದ ಪಾರ್ಟ್ ಇದೆ, ಹಸಿ ಕಾ ಪಾರ್ಟ್ ಇದೆ, ನಗಾಡುವಂತ ಪಾರ್ಟ್, ಹಸಾನೆ ಕಾ ಪಾರ್ಟ್, ರುಲಾನೆ ಕಾ ಪಾರ್ಟ್, ಎಷ್ಟೆಲ್ಲ ವೆರೈಟಿ ಪಾರ್ಟ್ ಇದೆ. ಎಲ್ಲಾ ಪಾತ್ರ ನೋಡ್ತಾನು ನಾವು ಹೇಗಿರ್ಬೇಕು? ಆತ್ಮಸ್ಮೃತಿಯಲ್ಲಿ ಸಾಕ್ಷಿಯಾಗಿ ನೋಡುವಂತಹ ಅಭ್ಯಾಸಗಳು. ಇದೆಲ್ಲ ಧಾರಣೆಗಳು ನಾವು ಮಾಡ್ಬೇಕಾಗಿದೆ. ಫೈನಲ್ ಪರೀಕ್ಷೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ನಮ್ಮ ಎದುರುಗಡೆ ಇರುತ್ತೆ ನಮ್ಗೆ ಈಗ್ಲೇ ಗೊತ್ತಿರೋದಿಲ್ಲ, ಆದ್ರೆ ಉತ್ತರ ಮಾತ್ರ ಒಂದೇ ಸೆಕೆಂಡ್ ಅಲ್ಲಿ ಮಾಡ್ಕೊಡ್ಬೇಕಾಗಿದೆ. ಆ ಒಂದೇ ಉತ್ತರ ಏನು? ಫುಲ್ ಸ್ಟಾಪ್. ಯಾವ ರೀತಿ ಫುಲ್ ಸ್ಟಾಪ್ ಹಾಕೋದು? ಒಂದು ಸಮರ್ಥ ಸಂಕಲ್ಪ, ಏಕ ಬಾಪ್ ಅವ್ರ ಮೇ, ಇಷ್ಟೇ ಮಾಡ್ಲಿಕ್ಕೆ. ಆ ಒಂದು ಸಮರ್ಥ ಸಂಕಲ್ಪ ಮಾಡ್ಬೇಕು ಅಂತಂದ್ರೆ ಇಷ್ಟೆಲ್ಲ ಧಾರಣೆಗಳು ಬೇಕಾಗತ್ತೆ. ಛೋಡೋ ತೋ ಛೂಟೋ, ಈ ಧಾರಣೆಗಳು. ಬಿಟ್ರೆ ಬಿಡುಗಡೆ. ಪರಿಸ್ಥಿತಿಯ ಕಭಿ ಆಪ್ಕೋ ಛೋಡೇಗಿ ನೀ, ಆಪ್ ಛೋಡೋ ತೋ ಛೂಟೋ. ಇದನ್ನು ಸಹ ಮುರಳಿಯಲ್ಲಿ ಬಾಬಾ ತಿಳಿಸಿದ್ದಾನೆ. ಎಂದು ಪರಿಸ್ಥಿತಿ ಕೊನೆ ತನಕನೂ ನಿಮ್ಗೆ ಬಿಡೋದೇ ಇಲ್ಲ. ಮಾಯೆ ಕೊನೆ ತನಕನೂ ನಮ್ ಜೊತೆ ಯುದ್ಧ ಮಾಡ್ತಾನೆ ಇರುತ್ತೆ. ನಾನು ಬಿಟ್ರೆ ಮಾತ್ರ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಇನ್ನೊಂದು ಇಚ್ಛಾ ಮಾತ್ರ ಅವಿದ್ಯಾ. ಸಾಧನಗಳನ್ನೆಲ್ಲ ಉಪಯೋಗಿಸ್ತಾ ಇದ್ರೂ ಸಹ ನಾವು ಅದರಿಂದ ಅನಾಸಕ್ತ ಭಾವನೆಯನ್ನ ಬೆಳೆಸ್ಕೊಳ್ತಾ ಹೋಗೋಣ, ಅವಾಗ್ಲೇ ಪರೀಕ್ಷೆಯಲ್ಲಿ ಪಾಸ್ ಆಗ್ತದೆ. ಸರ್ವಶಕ್ತಿಯ ಎಲ್ಲ ಶಕ್ತಿಗಳ ಧಾರಣೆನೂ ಬೇಕು ಅಂತ ಹೇಳ್ತಾರೆ. ಎಷ್ಟೋ ಮುರಳಿಯಲ್ಲಿ ಬಾಬಾ ಹೇಳಿದಾನೆ, ಎಲ್ಲ 7 ಶಕ್ತಿ ಇದೆ, ಒಂದು ಶಕ್ತಿ ಕಡಿಮೆ ಇದೆ ಅಂದ್ರೆ ಪರವಾಗಿಲ್ಲ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಎಲ್ಲಿ ಕಮ್ಮಿ ಇದೆ, ಕಮ್ಜೋರಿ ಇದೆ, ಅಲ್ಲೇ ಮಾಯೆ ಪರೀಕ್ಷೆ ಮಾಡುತ್ತೆ ನಮ್ಮನ್ನ ಅಂತಾನು ತಿಳಿಸ್ಬೇಕಿದೆ. ಸೊ ಅದಕ್ಕೋಸ್ಕರ ಸರ್ವಶಕ್ತಿಗಳು ಬೇಕು, ಥೋಡಿ ಶಕ್ತಿ ಅಂತ ಹೇಳಿಲ್ಲ, ಸರ್ವ ಬೇಕು. ಸರ್ವಶಕ್ತಿಯಲ್ಲಿ ವಿಶೇಷವಾಗಿ ನಮಗೆ ಯಾವ್ದು ಬೇಕಾಗತ್ತೆ ಪರಿಸ್ಥಿತಿ ಬಂದಾಗ? ಸಹನಾ ಶಕ್ತಿ ಅಂತೂ ಬೇಕೇ ಬೇಕು. ಸಮೇಟ್ನೇಕಿ ಶಕ್ತಿ, ಮನಸ್ಸಿನಲ್ಲಿ ಎಲ್ಲ ವಿಸ್ತಾರವನ್ನ ಸಂಕೀರ್ಣಗೊಳಿಸ್ಕೊಂಡು ಬೇಗ ರೆಡಿ ಆಗುವಂತಹ
ಶಕ್ತಿ ನಮ್ಮಲ್ಲಿ ಇರ್ಬೇಕು. ಮನಸ್ಸಿನಲ್ಲಿ ಸಂಕಲ್ಪಗಳಲ್ಲಿ ಸಮರ್ಥ ಸಂಕಲ್ಪ ಕೂಡ್ಲೆ ಮಾಡಕ್ಕೆ ನಮಗೆ ಗೊತ್ತಾಗ್ಬೇಕು. ಸೊ ಈ ರೀತಿ ಸಮೇಟ್ನೆ ಕಿ ಶಕ್ತಿ. ಇನ್ನು ಶಾಂತಿಯ ಶಕ್ತಿಯು ಸಹ ಇದರೊಟ್ಟಿರ್ಬೇಕಾಗುತ್ತೆ. ಪವರ್ ಆಫ್ ಸೈಲೆನ್ಸ್, ಪವರ್ ಆಫ್ ಪೀಸ್. ಯಾಕೆ ಅಂತಂದ್ರೆ ಪರಿಸ್ಥಿತಿಗಳನ್ನ ಎದುರಿಸುವಾಗ ಶಾಂತಿಯ ಶಕ್ತಿ ಇಲ್ಲ ಅಂತಂದ್ರೆ ಬೇಗ ಅಶಾಂತಿ ಆಗ್ಬಿಡುತ್ತೆ. ಅಶಾಂತಿ ಆದ ತಕ್ಷಣ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪಗಳು ಶುರು ಆಗ್ಬಿಡುತ್ತೆ. ಶಾಂತಿಯ ಶಕ್ತಿಯಿಂದ ಎಲ್ಲವನ್ನು ಪಾರು ಮಾಡ್ಕೊಳಕ್ಕಾಗುತ್ತೆ. ಬಹಳ ದೊಡ್ಡ ಶಕ್ತಿ. ಸೊ ಶಾಂತಿಯ ಶಕ್ತಿಯನ್ನ ಹೇಗೆ ಜಮಾ ಮಾಡ್ಕೊಳ್ಳಿ? ಅಗೇನ್ ಯೋಗದಿಂದ. ಯೋಗ ಅಂತಂದ್ರೆ ಏಕ್ ಬಾಪ್ ಅವ್ರಮೆ, ಈ ಒಂದು ಸಂಕಲ್ಪದಲ್ಲಿ ಮನಸ್ಸು ಬುದ್ಧಿ ಎಷ್ಟು ಹೊತ್ತು ಎಷ್ಟು ಸಮಯ ಏಕಾಗ್ರವಾಗಿರುತ್ತೋ ಅಷ್ಟು ಆತ್ಮನಲ್ಲಿ ಶಾಂತಿಯ ಶಕ್ತಿ ಜಮಾ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಶಾಂತಿಯ ಶಕ್ತಿಯನ್ನ ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಕೊನೆಯದಾಗಿ ಪ್ರತಿಜ್ಞಾ. ಇಷ್ಟೊಂದು ನಾವು ಆತ್ಮಗಳಲ್ಲಿರುವ ಕಮಜೋರಿಗಳನ್ನ ನಮಗೆ ಬಿಡಕ್ಕಾಗ್ತಿಲ್ಲ. 4 ದಿನ ಬಿಟ್ಟೋಯ್ತು ಅನ್ಸುತ್ತೆ, 5 ದಿನ ಪುನಃ 5ನೇ ದಿನ ಪುನಃ ಬಂದ್ಬಿಡುತ್ತೆ. ಇದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಬಾಬಾ ಸೆ ಪ್ರತಿಜ್ಞಾ ಕರೋ तो बाबा आपको शक्ति भरेगा, आप उससे छुटकारा पा सकोगे. ನಮ್ಮಲ್ಲಿರುವ ಕಮಜೋರಿಗಳು, ವೀಕ್ನೆಸ್ಗಳು, ದೌರ್ಬಲ್ಯಗಳು, ಇದನ್ನ ನಾವು ಭಗವಂತನ ಮುಂದೆ ಪ್ರತಿಜ್ಞೆ ಮಾಡ್ತಾ ನಾವಿದ್ರಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ನಾವು ರೆಡಿ ಆಗೋಣ. ಇನ್ ಶಕ್ತಿಯೋಂ ಕೋ ಕೈಸೆ ಬಡಾಯೆ, ಶಕ್ತಿಗಳನ್ನ ಹೇಗೆ ಹೆಚ್ಚಿಸ್ಕೊಳ್ಳುವಂಥದ್ದು. उसके लिए क्या करें? ಡ್ರಿಲ್ ಕರೆ. ಬಾಬಾ ಶಕ್ತಿಗಳನ್ನು ಹೆಚ್ಚಿಸ್ಕೊಳ್ಳೋಕೆ ಒಂದು ಪರಮಾತ್ಮ ನೆನಪು ಮಾಡೋದು, ಜೊತೆಗೆ ಡ್ರಿಲ್ಲಿನ ಅಭ್ಯಾಸ ಮಾಡುವಂಥದ್ದು. ಯಾವ ಡ್ರಿಲ್ ಅದು? ಸೆಕೆಂಡ್ ಮನಸ್ಸಲ್ಲಿ ವಿಚಾರಗಳು ಚೇಂಜ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಅಭಿ ಅಭಿ ಸಾಕಾರಿ, ಅಭಿ ಅಭಿ ಆಕಾರಿ, ಅಭಿ ಅಭಿ ನಿರಾಕಾರಿ, ಈ ರೀತಿ ಡ್ರಿಲ್ ಮಾಡುವಂತಹ ಅಭ್ಯಾಸ ಮಾಡೋಣ. ಈ ರೀತಿ ಡ್ರಿಲ್ ಅನ್ನ ಕಡಿಮೆ ಅಂದ್ರೆ ಬಾಬಾ ಹೇಳ್ತಾರೆ ಇಡೀ ದಿನದಲ್ಲಿ ಒಂದು 12 ಬಾರಿ ಆದ್ರೂ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ, ಪ್ರತಿ ದಿನವೂ ಮಾಡ್ಬೇಕಾಗಿದೆ. ಸೊ ಇಷ್ಟೆಲ್ಲ ನಮ್ಮ ಸಿಲೆಬಸ್ ಅಲ್ಲಿ ಬಂದೇ ಬರುತ್ತೆ. ಬಾಬಾ ಹೇಳ್ತಿದ್ದಾರೆ ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಕ್ಕೆ ಇಷ್ಟೆಲ್ಲ ನಾವು ಅಭ್ಯಾಸಗಳನ್ನ ಮಾಡಿರ್ಬೇಕು. ಇನ್ನು ಕೊನೆಯದಾಗಿ ಸುಪ್ರೀಂ ಟೀಚರ್ ಕಿಸ್ ವಿಧಿ ಸೆ ಮಾರ್ಕ್ಸ್ ದೇತೆ ಹೈ. ಸೊ ಯಾವ ವಿಧಿಯಿಂದ ಸುಪ್ರೀಂ ಟೀಚರ್ ನಮಗೆ ಮಾರ್ಕ್ಸ್ ಅನ್ನ ನೀಡ್ತಾರೆ, ಇದು ಕೂಡ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಅಲ್ಲ. ಸೊ ನೋಡಿ, ಬಾಬಾ 1969 ಮುರಳಿಯಲ್ಲಿ ತಿಳಿಸಿದ್ದಾರೆ, ಸೆಕೆಂಡ್ ಮೇ ಫುಲ್ ಸ್ಟಾಪ್ ಲಗಾಯ. ಚೆಕ್ ಮಾಡ್ತಾರಂತೆ ಬಾಬಾ ಮಾರ್ಕ್ಸ್ ಹಾಕುವಾಗ. ಮಕ್ಕಳು ಆತ್ಮ ಶರೀರ ಬಿಟ್ಟು ಹೋಗುವ ಆ ಸೆಕೆಂಡ್ ನಲ್ಲಿ ಫುಲ್ ಸ್ಟಾಪ್ ಹಾಕ್ಲಿಕ್ಕಾಯ್ತಾ, ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕಿ ಬಾಬುರನ್ನ ನೆನಪು ಮಾಡಿದ್ರ ಅವಾಗ ಮಾರ್ಕ್ಸ್. ಎರಡನೇದಾಗಿ ಅಂತ ತಕ್ ಸೇವಾ ಕಾ ಶೌಕ್ ರಹ, ಕೊನೆಯ ತನಕವೂ ಸೇವೆಯಲ್ಲಿ ಆಸಕ್ತಿ ನಮಗೆ ಇತ್ತ. ಅನೇಕ ಬಾಬಾ ಹೇಳ್ತಾರೆ, ಅನೇಕ ಬ್ರಾಹ್ಮಣ ಮಕ್ಕಳು ಕೊನೆಯ ತನಕನು ಅವರು ಶರೀರ ಬಿಟ್ಟು ಹೋಗುವ ತನಕನು ಸೇವೆ ಮಾಡ್ತಾನೆ ಶರೀರ ಬಿಟ್ಟು ಹೋಗಿದ್ದಾರೆ. ಸೊ ಈ ರೀತಿ ಕೊನೆಯ ತನಕ ಸೇವೆಯಲ್ಲಿ ಆಸಕ್ತಿ ಇತ್ತ. ಅವರ ಮೃತ್ಯುವು ಸಹ ಒಂದು ಸೇವೆಯೇ ಆಯಿತು ಅಂತ ಹೇಳ್ತಾರೆ. ಮತ್ತೆ ಮೂರನೇದಾಗಿ ಆದಿ ಸೆ ಅಂತ ತಕ್ ಜೋ ಅವಸ್ಥಾ ಚಲ್ತಿ ಆಯಿ ಹೈ ಉಸ್ಮೆ ಕಿತನಾ ಬಾರಿ ಫೇಲ್ ಪೂರಾ ಪೋತಾ ಮೇಲ್ ಅನೌನ್ಸ್ ಹೋಗ. ಆದಿಯಿಂದ ಅಂತ್ಯದವರೆಗೆ ಬಾಬನ ಮಕ್ಕಳಾದ ಅಂದಿನಿಂದ ಕೊನೆಯ ಸಮಯದ ತನಕ ನಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು, ಅದರಲ್ಲಿ ಎಷ್ಟು ಬಾರಿ ನಾವು ಪರಿಸ್ಥಿತಿಗಳು ಅಂದ್ರೆ ಸಣ್ಣ ಪುಟ್ಟ ಟೆಸ್ಟ್ ಪೇಪರ್ಗಳು ನಮ್ಮ ಜೀವನದಲ್ಲಿ ಬಂತು, ಅದರಲ್ಲಿ ಎಷ್ಟು ನಾವು ಫೇಲ್ ಆದ್ವಿ, ಎಷ್ಟು ನಾವು ಪಾಸ್ ಆದ್ವಿ, ಇದೆಲ್ಲಾ ಚಾರ್ಟ್ ನೋಡಿ ಫೈನಲ್ ರಿಸಲ್ಟ್ ಬಾಬಾ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಬಾಬಾ ಪ್ರತಿದಿನದ ಸಾಕಾರ ಮುರಳಿಯಲ್ಲಿ ಇಷ್ಟು ಹೇಳುತ್ತಾರೆ, ಬಚ್ಚೆ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ಏನ ನೋಡಿ, ಭಕ್ತರು ಹೇಳಿದ್ರಂತೆ, ಭಗವಾನ್ ಜಬ್ ಆಪ್ ಮಿಲೋಗೆ ಬಹುತ್ ದಿನೋं के बाद मिले हो प्रभु, ಗಿನ್ ಗಿನ್ ಕೆ ಹಿಸಾಬ್ ಲೇಂಗೆ ಅಂತ ಹೇಳಿ. ಯಾವ ಭಕ್ತರು ಹೇಳಿದ್ರು ಈ ಮಾತನ್ನ? ನಾವೇ ಭಕ್ತರು ಹೇಳಿರುವಂತ ಮಾತು. ಎಷ್ಟೋ ಜನ್ಮಗಳು ಕಳೆದ ನಂತರ, 63 ಜನ್ಮಗಳ ನಂತರ ಭಗವಂತ ನನಗೆ ಸಿಕ್ಕಿದಾನೆ. ಈಗ ಒಂದೊಂದು ಲೆಕ್ಕ ಹಿಡಿದು ಬಾಬುರನ್ನ ಜೀವನದಲ್ಲಿ ಅನುಭವ ಮಾಡ್ತೀನಿ. ಹಾಗಾದ್ರೆ ಕ್ಷಣನೂ ನಾವೇನ್ ಮಾಡ್ಬೇಕು? ಬಾಬುರನ್ನ ನೆನಪು ಮಾಡ್ತಾ ಹೋಗೋಣ. ಹಾಗೂ ಈ ಫೈನಲ್ ಎಕ್ಸಾಮ್, ಫೈನಲ್ ಪೇಪರ್ ಅಲ್ಲಿ ಪಾಸ್ ಆಗಿ ತೋರಿಸೋಣ. ಸತ್ಯುಗದ
ರಾಜ್ಯ ಪದವಿಯನ್ನ ನಾವೆಲ್ಲರೂ ಸಹ ಪಡೆಯೋಣ. ಸೊ ಇಷ್ಟೆಲ್ಲ ಧಾರಣೆಗಳನ್ನ ನಮ್ಮ ಜೀವನದಲ್ಲಿ ಈಗಲಿಂದಲೇ ಬಹಳ ಕಾಲದ ಅಭ್ಯಾಸ ನಾವು ಮಾಡೋಣ. ಕೊನೆಯದಾಗಿ ವಿಜಯ ಪ್ರಾಪ್ತ ಕಿ ತೋ ಕಿತನೆ ಸಮಯ ಮೇ ಉಸ್ಕಿ ಭಿ ಮಾರ್ಕ್ಸ್ ಮಿಲೆ. ಪ್ರತಿ ಸಲನೂ ಸಣ್ಣ ಪುಟ್ಟ ಪರೀಕ್ಷೆಗಳು ಬಂದಾಗ ನಾವು ವಿಜಯ ಗಳಿಸಿರ್ಬೋದು, ಆದ್ರೆ ಎಷ್ಟು ಸಮಯದ ನಂತರ ತಿಳ್ಕೊಳ್ಳಿ, 2 ದಿನದ ನಂತರ ನಾನು ಪಾಸ್ ಆದೆ, 3ನೇ ದಿನದ ನಂತರ ನಾನು ಫುಲ್ ಸ್ಟಾಪ್ ಹಾಕಕ್ಕಾಯ್ತು, 1 ವಾರದ ನಂತರ 1 ತಿಂಗಳ ನಂತರ ಫುಲ್ ಸ್ಟಾಪ್ ಹಾಕಕ್ಕಾಯ್ತು. ಈ ಟೈಮ್ ಕೂಡ ಬಾಬಾ ನೋಡ್ತಾರೆ, ಅದರ ಅನುಸಾರ ಬಾಬಾ ನಮಗೆ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಕೂಡ್ಲೆ ಇಮಿಡಿಯೇಟ್ಲಿ ಡ್ರಾಮಾ ಅಂತ ಹೇಳಿ ಫುಲ್ ಸ್ಟಾಪ್ ಹಾಕಿ ಮುಂದೆ ಹೋಗ್ತಾ ಇರಿ. ಜಾಸ್ತಿ ಟೈಮ್ ಪರಿಸ್ಥಿತಿಗಳ ಬಗ್ಗೆ ಚಿಂತನೆ ಮಾಡಬೇಡಿ, ಅದರ ಬದಲಿಗೆ ಪರಪ್ರಭು ಚಿಂತನೆ ಮಾಡಿ. ಪರಿಸ್ಥಿತಿಗಳನ್ನು ಚಿಂತೆ ಮಾಡೋ ಬದಲಿಗೆ ಪ್ರಭು ಚಿಂತನೆ ಮಾಡಿ ಅಂತ ಬಾಬಾ ತಿಳಿಸ್ತಾರೆ. ಸೊ ಈ ರೀತಿ ನಮ್ಮ ಸಂಕಲ್ಪಗಳ ಸಾಮರ್ಥ್ಯದಿಂದ ಮಾತ್ರ ನಾವು ಈ ಫೈನಲ್ ಪೇಪರ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಅಚ್ಚಾ, ಓಂ ಶಾಂತಿ.